ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಏನು ಕಳೆದ ಕೆಲವು ದಿನಗಳ ಹಿಂದೆ ಶ್ರೀರಂಗಪಟ್ಟಣದ ಶಾಸಕರಾದಂತಹ ಮಹೇಶ್ ಬಂಡಿ ಸಿದ್ದೇಗೌಡ ಅವರು ಸಾರ್ವಜನಿಕರ ಸಮ್ಮುಖದಲ್ಲಿ ಒಬ್ಬ ಕಂದಾಯ ಅಧಿಕಾರಿಗೆ ಏನು ಬಗರ್ ಹುಕೂಮ್ನಲ್ಲಿ ಅರ್ಜಿ ಸಲ್ಲಿಸಿದ ಮುಸಲ್ಮಾನರಿಗೆ ಆ ಅರ್ಜಿಗಳನ್ನು ಪರಿಗಣಿಸಬಾರದು, ಹಾಗೇನಾದರೂ ಪರಿಗಣಿಸಿದ್ರೆ ನಿನ್ನನ್ನು ನಾನು ನೇಣಿಗೆ ಹಾಕ್ತೀನಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಯಾರೋ ಬಿಹಾರದಲ್ಲಿ, ಗುಜರಾತ್ನಲ್ಲಿ, ಯುಪಿಯಲ್ಲಿ RSSನವರು, ಬಿಜೆಪಿಯವರು ಹೇಳಿದಂತ ಮಾತಲ್ಲ. ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕ ಸಾರ್ವಜನಿಕವಾಗಿ ಸಾಬ್ರಿಗೆ ಭೂಮಿ ಕೊಟ್ರೆ ನಿಮಗೆ ನೇಣು ಹಾಕ್ತೀನಿ ಅಂತ ಹೇಳುವಂತ ಒಂದು ಕೊಲೆ ಬೆದರಿಕೆಯನ್ನು ಕೊಟ್ಟಿರುವಂಥದ್ದು ಅತ್ಯಂತ ಖಂಡನಾರ್ಹ. ಇದನ್ನು ನಾವು ವಿರೋಧ ಶಬ್ದಗಳಿಂದ ಖಂಡಿಸ್ತೇವೆ. ಒಬ್ಬ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಅವರು ಪ್ರಮಾಣ ವಚನ ಮಾಡುವಂಥದ್ದು ಯಾವುದೇ ಜಾತಿ, ರಾಗ, ದ್ವೇಷ ಇಲ್ಲದೆ ಸಂವಿಧಾನಬದ್ಧವಾಗಿ ನಾನು ನಡ್ಕೊಳ್ತೇನೆ, ಯಾವುದೇ ತಾರತಮ್ಯ ಮಾಡಲ್ಲ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿದೆವು. ಬಹಿರಂಗವಾಗಿಯೇ ಒಂದು ಸಮುದಾಯಕ್ಕೆ ನೀವು ಅವರ ಸಂವಿಧಾನವಾದ ಹಕ್ಕಾದಂತಹ ಭೂಮಿಯನ್ನು ಕೊಡಬಾರದು ಅನ್ನುವಂಥದ್ದು ಒಬ್ಬ ಶಾಸಕನಿಗೆ ಶೋಭೆ ತರುವಂಥದ್ದಲ್ಲ. ಇದು ಅಪರಾಧ. ಎರಡು ಅಪರಾಧ. ಒಂದು, ಬಹಿರಂಗವಾಗಿ ಒಂದು ಸಮುದಾಯಕ್ಕೆ ಸರ್ಕಾರಿ ಸೌಲಭ್ಯ ಕೊಡಬಾರದು ಅನ್ನುವಂಥದ್ದು ಒಂದು ಅಪರಾಧ. ಎರಡನೇದು, ಸಾರ್ವಜನಿಕವಾಗಿ ಏನೊಬ್ಬ ಅಧಿಕಾರಿಗೆ ಬಹಿರಂಗವಾಗಿ ಒಂದು ಥ್ರೆಟ್, ಲೈಫ್ ಥ್ರೆಟ್ ಕೊಡುವಂಥದ್ದು, ಕೊಲೆ ಬೆದರಿಕೆ ಹಾಕುವಂಥದ್ದು, ಇದು ಕೂಡ ಅಪರಾಧ. ಹಾಗಾಗಿ ಈ ವಿಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇವರ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು ಮತ್ತು ಈ ಪಕ್ಷದಿಂದಲೂ ಕೂಡ ಇವರು ಉಚ್ಚಾಟನೆ ಮಾಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನ ಈಗ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೋಗ್ತಾ ಇದ್ದೇವೆ. ಈಗಾಗಲೇ ಏನು ಇವರ ಚುನಾವಣಾ ಘೋಷಣಾ ಪತ್ರದೊಂದಿಗೆ ಇರುವಂತಹ ಏನು ಅಫಿಡವಿಟ್ ಇದೆ, ಈಗಾಗಲೇ ಇನ್ನೊಂದು ಹಳೆಯ ಇದೇ ರೀತಿ ಒಬ್ಬ ಅಧಿಕಾರಿಗೆ, ಒಬ್ಬ ಸ್ಟಾಫ್ ಸರ್ಕಾರಿ ಅಧಿಕಾರಿಗೆ ಥ್ರೆಟ್ ಮಾಡಿದಂತಹ ಒಂದು ಕೇಸು ಇವ್ರ ಮೇಲೆ ಪೆಂಡಿಂಗ್. ಒಂದು ನಾಗರಿಕ ಸಮಾಜದಲ್ಲಿ ನಿಜವಾಗ್ಲೂ ತಲೆ ತಗ್ಗಿಸುವಂತ ವಿಚಾರ. ಬಗರ್ ಹುಕೂಮ್ ಅಂತ ಹೇಳಿದ್ರೆ ಅದು ಯಾರು ಸರ್ಕಾರಿ ಭೂಮಿಗಳಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ ಅವರಿಗೆ ಅರ್ಜಿ ಹಾಕಲಿಕ್ಕೆ ಸರ್ಕಾರವೇ ಸೌಲಭ್ಯ ಕಲ್ಪಿಸಿರೋದು. ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 53. ಅಲ್ಲಿ ಸರ್ಕಾರ ಅದನ್ನ ನೋಟಿಫಿಕೇಶನ್ ಹೊರಡಿಸಬೇಕಾದ್ರೆ, ಗೈಡ್ಲೈನ್ಸ್ ಕೊಡ್ಬೇಕಾದ್ರೆ ಇಂಥ ಜಾತಿಯವ್ರು ಹಾಕಿ, ಇಂಥ ಜಾತಿಯವ್ರು ಹಾಕಿ. ರೈತರು ಅನ್ನೋರಿಗೆ ಜಾತಿ ಇಲ್ಲ. ಯಾರು ಉಳುಮೆ ಮಾಡ್ತಾರೆ ಅವರು ಅರ್ಜಿ ಹಾಕ್ತಾರೆ, ಅಲ್ಲಿ ಅದು ಕ್ರಮಬದ್ಧವಾಗಿದ್ರೆ ಅವರಿಗೆ ಕೊಡ್ಬೋದು, ಇದು ಕಾನೂನು. ಹಾಗಾಗಿ ಒಂದು ಜಾತಿಗೆ ಕೊಡಬಾರದು ಅನ್ನುವಂಥದ್ದು ಇದು ಅತ್ಯಂತ ಘೋರ. ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ. ಈ ವಿಚಾರದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಮಾನ್ಯ ವಿಧಾನಸಭಾ ಅಧ್ಯಕ್ಷರು, ಸ್ಪೀಕರ್ಗೂ ಕೂಡ ದೂರು ಕೊಡ್ತೇವೆ, ಮಾನ್ಯ ರಾಜ್ಯಪಾಲರಿಗೂ ಕೂಡ ದೂರು ಕೊಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ದೂರು ಕೊಡ್ತೇವೆ. ಅದೇ ರೀತಿ ಅಲ್ಪಸಂಖ್ಯಾತರ ಆಯೋಗಕ್ಕೂ ಕೂಡ ನಾವು ದೂರು ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದೇವೆ. ಇದು ಅತ್ಯಂತ
ಒಂದು ದುರದೃಷ್ಟಕರ ವ್ಯವಸ್ಥೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿಟ್ಟಿರ್ತೇವೆ, ಇದು ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತ. ನಿಮ್ಮ ಶಾಸಕರ ಮೂಲಕ 6ನೇ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಾ. ಸಾಪಿಗೆ ಭೂಮಿ ಕೊಡಬಾರ್ದು, ಭೂಮಿ ಕೊಟ್ರೆ ನೇಣು ಹಾಕ್ತಿದ್ದೀವಿ. ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಈ ಶಾಸಕರ ಅಡಿಯಲ್ಲಿ ಗೊತ್ತಾಗ್ತಾ ಇದೆ. ಈ ರೀತಿ ಬಹಿರಂಗವಾಗಿ ಥ್ರೆಟ್ ಕೊಡ್ತಾರೆ. ಹಾಗಾಗಿ ನಾನು ಆ ಸರ್ಕಾರಿ ಅಧಿಕಾರಿ ಯಾರಿದ್ದಾರೆ, ಇದು ನಿಮ್ಮ ಒಂದು ಸರ್ಕಾರಿ ಒಂದು ಹುದ್ದೆ ಏನಿದೆ ಅದಕ್ಕೆ ಅಗೌರವವಾಗಿ ಚ್ಯುತಿ ಬರುವಂತೆ ನಡ್ಕೊಂಡಿದ್ದಾರೆ. ಹಾಗಾಗಿ ಆ ಸರ್ಕಾರಿ ಅಧಿಕಾರಿಗೆ ನಾನು ಮನವಿ ಮಾಡೋದು, ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಲ್ಲಿನ ವ್ಯವಸ್ಥೆಗಳು ಸರಿಯಾಗಿ ಹೋಗಬೇಕು ಅಂತಂದ್ರೆ ಈ ಶಾಸಕರ ವಿರುದ್ಧ ನೀವು ದೂರು ದಾಖಲಿಸಬೇಕು. ಒಂದು ಕೊಲೆ ಬೆದರಿಕೆ, ಎರಡನೇದು ಸರ್ಕಾರಿ ಕರ್ತವ್ಯ ಅಡ್ಡಿ. ಈ ಎರಡರ ಆಧಾರದಲ್ಲಿ ಯಾರೇ ಸರ್ಕಾರಿ ಅಧಿಕಾರಿ ಇದ್ರು ಧೈರ್ಯವಾಗಿ ನೀವು ಕಂಪ್ಲೇಂಟ್ ಕೊಡಿ. ಯಾಕಂದ್ರೆ ಇನ್ನೊಬ್ಬ ಅಧಿಕಾರಿಗೆ ಈ ರೀತಿ ಆಗ್ಬಾರ್ದು ಅನ್ನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ